ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಇದ್ದೇನೆ ಅಂತೇಳಿ ನನ್ನನ್ನು ಜಡ್ಜ್ ಆಗಿ ಫಸ್ಟ್ ಸ್ಟೆಪ್ ಪ್ಲೇ ಸ್ಕೂಲ್ನವರು ಇನ್ವೈಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರ ಫ್ಯಾಮಿಲಿ ಸಮೇತ ಬನ್ನಿ ಮೇಡಮ್ ಅಂತ ತುಂಬಾ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರು. ಸೊ ನಾವೆಲ್ಲರೂ ಕೂಡ ಇಲ್ಲಿ ಅಟೆಂಡ್ ಆಗಿದ್ದೀವಿ. ಕುಕ್ಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಬಂದಿದ್ದೇನೆ. First step play school is one of the innovative competitions ever happened in a very part of Bangalore, where is great questions had by Mrs. Suchitra Vedogopal and Vedogopal sir. But today, one of the most precious time to Shamil K. ಎಲ್ಲರಿಗೂ ಪರಿಚಿತವಿರುವವರು ಬಹಳ ಈ ಒಂದು ಕುಟುಂಬವೇ ಪ್ರತಿಭಾನ್ವಿತ ಹಾಗೂ ವಿದ್ಯಾವಂತ ಸಂಸ್ಕಾರ ಕುಟುಂಬದಿಂದ ಕೂಡ ತಪ್ಪಾಗಲಾರದು. ಈ ಒಂದು ಮಾತನ್ನು ಹೇಳಬೇಕಾಗಿ ಯೂಟ್ಯೂಬ್ನಲ್ಲಿ ಮುದ್ದು ಸಂಸಾರ ಎನ್ನುವಂತಹ ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದಂತಹ ಒಂದು ಮುದ್ದು ಸಂಸಾರ ಕೇಳಿದರೆ ಬಹಳ ಖುಷಿಯಾಗಿ ನೋಡಿದರೆ ಬರುವಂತಕ್ಕಂತೆ ತಮ್ಮ ಪತ್ನಿಯನ್ನು ಇಡೀ ಸಂಸಾರ ಬಂದು ಮುದ್ದು ಸಂಸಾರ ಹೇಗಿರ್ಬೇಕಂತ ನಾವೆಲ್ಲರಿಗೂ ನಿರ್ದೇಶನವಾದಂತಹ ಈ ಸಂಸಾರ ನಮ್ಮೊಂದಿಗಿದೆ. ಇಂತಹ ಒಂದು ಅತ್ಯುನ್ನತವಾದಂತಹ ಪ್ರತಿಭಾವಂತವಾದಂತಹ ಒಂದು ಮಹಿಳೆ ಶ್ರೀಮತಿ ಶರ್ಮಿಳಾ ಜಿಗೆ ನಮಗೆ ಇಂದು ತೀರ್ಥಯಾತ್ರೆಯೊಂದಿಗೆ ಭಾಗವಹಿಸಿದೆ. ಮೇಡಮ್ ತಮಗಿದು ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವರು ಕೂಡ ಈ ಸಂಸ್ಥೆಯ ಶಿಕ್ಷಕಿಯಾದಂತಹ ರಮ್ಯ ಮೇಡಮ್ ಹೂಬಿಟ್ಟು ಸಾಗಿಸ್ತಾ ಇದ್ದಾರೆ. warm welcome to you, ma'am, for the function. ಇನ್ನೊಂದು ಸುಚಿತ್ರ ವೇಣುಗೋಪಾಲ್ ಮೇಡಮ್ ಕೂಡ ಸ್ವಾಗತಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇಲ್ಲಿನ ವ್ಯವಸ್ಥಾಪಕರು ನನ್ನ ಮಕ್ಕಳಿಗೆ ಪ್ರೇಯರ್ ಹೇಳಿ ಕೇಳಿದ್ರು. ಮನೆಯಲ್ಲಿ ಮಕ್ಕಳು ಪ್ರತಿದಿನ ದೇವರಿಗೆ ಭಜನೆ ಹೇಳ್ತಾರೆ. ನೀವೆಲ್ಲರೂ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರಬಹುದು. ಅಷ್ಟೇ ಅಲ್ಲ, ಅದಕ್ಕೆ ಒಳ್ಳೆ ಮುದ್ದು ಕಮೆಂಟ್ಸ್ ಗಳು ಕೂಡ ಬಂದಿದೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದೀರಿ ಮೇಡಮ್. ನಿಮ್ಮ ಫ್ಯಾಮಿಲಿ ನೋಡುವುದೇ ಒಂದು ಖುಷಿ. ಎಲ್ಲರಿಗೂ ನೀವು ಪ್ರೇರಣೆ ಆಗಿದ್ದೀರಿ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ, ನಮಗೆ ತುಂಬಾ ಹೆಮ್ಮೆ ಕೂಡ ಅನಿಸ್ತದೆ. ರುಚಿ ಬಹಳಷ್ಟು ಮುಖ್ಯ ಆಗುತ್ತದೆ. ಈ ರುಚಿ ಕೇವಲ ನಾವು ಹಾಕುವಂತಹ ಪದಾರ್ಥಗಳ ಮೇಲೆ ಇರುವಂತಹ ಯಾವುದೇ ಒಂದು ಸಾಂಬಾರು ಪದಾರ್ಥಗಳು ಅದು ಬಿಟ್ಟು ಆ ಮಾಡುವಂತಹ ವ್ಯಕ್ತಿ ನಿಷ್ಕಲ್ಮಶದಿಂದ ಮನಸ್ಸಿಟ್ಟು ಪ್ರೀತಿಪೂರ್ವಕ ಪ್ರೀತಿ ಎಂಬಂತಹ ಮಸಾಲೆಯನ್ನು ಹಾಕಿದಾಗ ಆ ಪದಾರ್ಥ ಅಥವಾ ಮಾಡಿದಂತಹ ತಿನಿಸು ಏನಿದು ಅದರ ರುಚಿ ಇನ್ನಷ್ಟು ಹೆಚ್ಚಾಗ್ತದೆ. ಇಂತಹ ಅವಕಾಶ ಕಲ್ಪಿಸಿಕೊಟ್ಟಂತಹ ಫಸ್ಟ್ ಪ್ಲೇಸ್ ಗಳಿಗೆ ನಾವು ಆಭಾರಿಯಾಗಿದ್ದೇವೆ. ಇಲ್ಲಿನ ವ್ಯವಸ್ಥಾಪಕರಾದ ಸುಚಿತ್ರಾ ಮೇಡಮ್ ಅವರ ಬಗ್ಗೆ ಹೇಳಲು ಪದಗಳೇ ಇಲ್ಲ. ಇಲ್ಲಿನ ಪುಟ್ಟ ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡು ಟೀಚ್ ಮಾಡ್ತಾರೆ. ಅಷ್ಟೇ ಅಲ್ಲ, ತುಂಬಾ ಆಕ್ಟಿವ್ ಆಗಿ ಕೂಡ ಇದ್ದಾರೆ. ಶ್ರೀಮತಿ ಶರ್ಮಿಳಾ ಜಿಗೆ ಅವರು ಈ ಸಂಸ್ಥೆಯ ಬಗ್ಗೆ ಒಂದೆರಡು ಒಳ್ಳೆಯ ವಿವರಣೆಗಳನ್ನು ಮಾತನಾಡಬೇಕು ಹೇಳಿಕೊಡ್ತಾ ಇದ್ದೇವೆ.
ನಮಸ್ಕಾರಗಳು. ಅದು ಭಾರಿ ಒಳ್ಳೆಯ ಒಂದು ಕುಕಿಂಗ್ ಕಾಂಪಿಟೇಷನ್ ಮೇಡಮ್ ಅವರು ಆಯೋಜಿಸಿದ್ದಾರೆ. ತುಂಬ ಸಂತೋಷ. ಅಡುಗೆ ಎಂಬುದು ಕಲೆ, ಅಂದರೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ತಿನ್ನಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರ್ತದೆ ಅಲ್ವಾ? ಎಲ್ಲರಿಗೂ ಕೂಡ ಆಸೆ ಇರ್ತದೆ. ಒಂದು ಭಾರಿ ಒಳ್ಳೆಯ ಕಾರ್ಯಕ್ರಮ. ಈಗ ಹೆಚ್ಚಿನವರಿಗೂ ಕೂಡ ಅಡುಗೆ ಗೊತ್ತಿಲ್ಲದವರಿಗೂ ಕೂಡ ಯೂಟ್ಯೂಬ್ ಚಾನಲ್ ಕೂಡ ಮಾಡಿ ಒಳ್ಳೊಳ್ಳೆ ಅಡುಗೆಗಳನ್ನು ಕೂಡ ಕಲಿಬಹುದು. ಅದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಕೂಡ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮೊದಲು ನೋಡ್ತಾರೆ. ಅದು ಕೂಡ ಕುಕಿಂಗ್ ಚಾನಲಲ್ಲಿ ನೋಡ್ಬೋದು. ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತೇನೆ. ಹಾಗೆ ಅವನ ಹೇಳಿಕೆ ಮಾತುಗಳಿಲ್ಲ ನನಗೆ, ಇನ್ನು ಹೆಚ್ಚು ಮಾತಾಡಲಿಲ್ಲ. ಯಾಕೆಂದರೆ ಆಲ್ರೆಡಿ ಎಲ್ಲ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬೇಗೊಮ್ಮೆ ರುಚಿ ರುಚಿಯಾದ ಅಡುಗೆ ಮಾಡಿ ತೋರಿಸುವ ಮೇಡಮ್ ಅವರಿಗೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಶುಭಸುದ್ದಿ. ಯಾವ ರೀತಿಯಾಗಿ ಅಡುಗೆಗಳು ಒಬ್ಬ ಮನುಷ್ಯನಿಗೆ ಬದಲಿರ್ತದೆ ಅಂತ ಒಂದೆರಡು ಹಿತನುಡಿಗಳ ಮೂಲಕನೇ ನಮ್ಮ ಇಡೀ ದೇಶವನ್ನು ನೀಡಿದಂತ ವಂದನೆಗಳು. We are eager to see the competition for the children along with the parents. So, with the request of the honorable judges, shall we start the competition? Yes. ಹೆಚ್ಚಾಗಿ ನನಗೆ ಬೇರೆ ಬೇರೆ ಕಡೆಗಳಿಂದ ಪ್ರೋಗ್ರಾಮಿಗೆ ಜಡ್ಜ್ ಆಗಿ ಇನ್ವೈಟ್ ಮಾಡ್ತಾರೆ. ಸೊ ನಾವು ಊರಲ್ಲಿ ಇದ್ರೆ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ತೇನೆ. ಶೂಟಿಂಗಿಗೆ ಅಂತೇಳಿ ನಾವು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇರ್ತೇವೆ, ಆಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಇದೆಲ್ಲ ಈಗ ನಿಮ್ಮ ಪತಿದೇವರ ಚಾಣಕ್ಷತೆಯನ್ನು ಪರೀಕ್ಷಿಸುವಂತ ಸುವರ್ಣ ಅವಕಾಶ. ಸೊ ವಿ ಹೋಪ್ ದಟ್ ಯು ಆರ್ ಪ್ರಿಪೇರ್ಡ್ ಯುವರ್ ಹಸ್ಬೆಂಡ್ ವೆರಿ ವೆಲ್. ಎಲ್ಲ ಟ್ರೈನ್ ಮಾಡಿ ಕಳಿಸಿದ್ದೀರಂತ ಭಾವಿಸ್ತೇವೆ. So we start. Yes, good. So your time start now. Mama twinkle, come and mingle, namma kaatla nanda king. Mone manmada, aase kollada, kanna kattada gindiring. Na sokkarandi, vikkarandi, otta ila nikkare na தித்திக்காவா பத்திக்காவா ஒத்த கோத்த ஆடரேடி. உருகுதே உந்த நான்மை பார்த்து பயங்குதே, எந்த பாவை தான் தவிக்குதே, எல்லை தாண்டி பார்க்க தடுக்குதே, பெண்தானம் தான். டானு 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 நான் உன்னோட கோல் மீனு, சீனு 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 நீ தொட்டாடெல்லாம் சீனு, மானு 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 உன்னோட கேஃபீனு, கானு 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 நீ பார்த்தாலே நான் கானு. உண்டான கண்ணால குத்தாம குத்தாத நீ உன்னை தந்தாலும் பத்தாதடி. ரோஜா பூ தேகத்தால் ராஜா நான் சாச்சிட்ட உன் முன்னே எங்கெத்து நிக்காதடி. I'm your loyal husband, give me royal treatment and your daily shopping is guaranteed. I'm your loyal husband, give me royal treatment and your daily shopping is guaranteed. So ಮಗ ಬಣ್ಣನ ಅಭಿಜಿಂತವರಿಗೆ ತೀರ್ಪು ಕೊಡ್ತಾರೆ ಜಡ್ಜಸ್. ಅಖಿಲ ಒಂದಿಗೆ ಒಂದು ಫ್ರೆಂಡ್ ಬೈ ಮಂತಲ್ಲ ಏನು ನನಗೆ ಎಟ್ಟಾದ್ರ ಅಂದ್ರೆ ಡೆಫಿನೆಟ್ಲಿ ಇರೋದಾಗ ಏನೊಂದು ಪೊಸಿಷನ್ಸ್ ಅಡಿ ಬಂದ ಒಂದು ಟೀಕ್ ಆಗುತ್ತೆ. ಸೊ ಈಗ ನಾನು ಟೇಸ್ಟ್ ಮಾಡ್ತಿರ್ತೀನಿ. ಓರಿಯೋ ಬಿಸ್ಕೆಟ್ಗೆ
ಓಡು ಕೇಕ್ ಅನ್ನು ಸ್ಪರ್ಧಾ ಸಂಖ್ಯೆ 1 ನಂಬರ್ ಕಂಪ್ಲೀಟೆಡ್ ಐಟಮ್ ನಂಬರ್ 1 ಬ್ರಾಹ್ಮಿ ಎಲೆ ಮತ್ತು ಮೆಣಸಿನಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಸೌತೆ ಇದೆಲ್ಲ ಇರ್ತದೆ ಮತ್ತು ಲೆಮನ್ ಇದರಲ್ಲಿ ಬ್ರಾಹ್ಮಿ ಎಲೆಯಲ್ಲಿ ಆರೋಗ್ಯ ಇದೆ, ಲೆಮನ್ ಆರೋಗ್ಯ ಇದೆ. ಮತ್ತು ಇದೆಲ್ಲ ಹೆಚ್ಚಾಗಿ ನಾವು ಹಳ್ಳಿಯಲ್ಲಿ ಮನೆಯಲ್ಲಿ ಇರುವಂಥದ್ದು, ನಮ್ಮ ತೋಟದಲ್ಲಿ ಅಲ್ಲಿ ಇರುವಂಥದ್ದಲ್ಲ. ಇದು ಆಯುರ್ವೇದಿಕ್ಕಾಗಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಊಟಕ್ಕೆ ತುಂಬ ರುಚಿಯಾಗಿರ್ತದೆ. ಗಂಜಿ ಊಟ ಎಲ್ಲ ಮಾಡ್ಬೋದು. ಈಗ ನಾನ್ ವೆಜ್ ಇಲ್ಲ, ವೆಜ್ಜಲ್ಲೇ ನಾವು ತುಂಬ ಒಳ್ಳೆಯದಾಗಿ ಮಾಡ್ಬೋದು ಅಂದರೆ ಇದನ್ನು ಇದು ಮಾಡ್ಬೋದು. ದೋಸೆ ಒಟ್ಟಿಗೆಲ್ಲ ತಿನ್ಬೋದಾ? ಮಕ್ಕಳಿಗೆ ದೋಸೆ ಯಾಕೆ ಹೇಳಿದ್ರೆ ಆಯುರ್ವೇದಿಕ್ ಎಲ್ಲ ಆಗಿದೆ ಸೊಪ್ಪಲ್ಲ ಹಾಗೆ, ಸೊ ಮಕ್ಕಳಿಗೆ ಭಾರಿ ಒಳ್ಳೆಯದು. ಇದು ತುಂಬ ಒಳ್ಳೆಯದು ಇದು, ಯಾಕೆಂದರೆ ಜ್ಞಾಪಕ ಶಕ್ತಿಗೆ ಮಕ್ಕಳಿಗೆ ಬೆಳಿಗ್ಗೆ ಕೊಡಲಿಕ್ಕುಂಟಲ್ಲ, ಹಾಗೆ ತಿನ್ನದಿದ್ರೆ ಈ ರೀತಿ ಖಾಲಿ ಹೊಟ್ಟೆಗೆ ತಿಮರೆಲ್ಲ ಕೊಡ್ತಾರೆ. ಸೊ ನೀವು ಅದನ್ನು ಒಂದು ಅಡುಗೆಗೆ ಬಳಸಿಕೊಂಡು ಮಾಡಿದ್ದೀರಿ. ನೋಡ ಟೇಸ್ಟ್ ನೋಡ್ತೇನೆ. ಬ್ರಾಹ್ಮಿ ಪಲ್ಯ ಜನತೆಗೆ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಿ. ಅಂದರೆ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ, ಅಡುಗೆ ಮಾಡಿ ತಿಂತಾರೆ, ಏನೆಲ್ಲ ಉಪಯೋಗಗಳು ಉಂಟು ಅಂತೇಳಿ ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ. ಇದು ಯಾವುದು ಏನೆಲ್ಲ number 2 cheese and sandwich and burger. Avil milk, very good. ಮಾಡ್ತಾ ಇರ್ತೀರ ಅಡುಗೆ ಎಲ್ಲ? ಏನೆಲ್ಲ ಅಡುಗೆ ಮಾಡ್ತೀರಿ ಮನೆಯಲ್ಲಿ? ಇದು ಫಸ್ಟ್ ಟೈಮ್ ಮಾಡ್ತಾರೆ ಅಲ್ಲ ಮೊದಲಾಗಿ ಸರ್ಕಾರದಲ್ಲಿ ಇದು ಸ್ಪರ್ಧೆಗಿಂತ ಮುಖ್ಯವಾಗಿ ಈಗಿನ ಕಾಲ ಇಂದಿನ ಅಡಿಲ್ಲ. ಯಾಕೆಂದರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹೋಗಿರ್ಬೋದು, ಸಣ್ಣ ಸಣ್ಣ ವಯಸ್ಸಿನ ಸಣ್ಣ ವಯಸ್ಸಿನಲ್ಲಿ BP, ಶುಗರ್ ಇಂಥ ಕಾಯಿಲೆಗಳು ಭಯಾನಕ ಕಾಯಿಲೆ ಉಂಟು. ಯಾಕೆ ಕಾರಣದಲ್ಲಿ ಈಗ ಮತ್ತೆ ಈಗ ಜಂಕ್ ಫುಡ್ ಮನೆಗೆ ಸಹ ರೆಡಿಮೇಡ್ ಚಪಾತಿ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಹಾಗೆ ಪರಿಸ್ಥಿತಿ ಹಾಗೆ ಆಗಿದೆ. ಕನ್ನಡದಲ್ಲಿ ಬಿಸಿಯಾಗಿ ಆ ಮಕ್ಕಳು ಆಳಾಗುತ್ತೆ ಕಾಯಿಲೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಏನು ಮಾಡಿದರೆ ನನ್ನ ಮಕ್ಕಳು ಎಲ್ಲ ಮಕ್ಕಳಿಗೆ ತಂದೆಯಾರಿಗೂ ಒಳ್ಳೆಯ ಆಹಾರ ಕೊಡಬೇಕು. ತಂದೆ ತಾಯಿ ಆದಷ್ಟು ಮನೆಯೇ ಮಾಡಲಿಕ್ಕೆ ಒಳ್ಳೆಯ ಅಂತ ನನ್ನದು ಅನಿಸಿದೆ. ಜನತೆಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ, ಹಾಗೂ ಎಲ್ಲ ಪೌಷ್ಟಿಕಾಂಶದ ಆಹಾರಗಳನ್ನು ಮಾಡಿದ್ದೀರಿ. ತಾವೇನು ವರ್ಕ್ ಮಾಡ್ತಿದ್ದೀರಿ? ನಾನು ಟೀಚರ್ ಆಗಿದೆ. ಅವರು ಟೀಚರ್ ಆಗಿ ವಿದ್ಯಾಭ್ಯಾಸವನ್ನು ಹೇಳಿಕೊಡೋದು ಮಾತ್ರವಲ್ಲದೆ ಅಡಿಗೆ ಬಗ್ಗೆ ಒಂದು ಜನತೆಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ಹೆಚ್ಚಾಗಿ ಅಡಿಗೆಯನ್ನೆಲ್ಲ ಮಾಡ್ತೀರಿ ನೀವು? ಹೌದು, ಈಗ ಮದುವೆ ಮೊದಲು ಮಾಡ್ತಿಲ್ಲ, ಆಯ್ತು ಈಗ ಮಾತಾಡಿದ್ಮೇಲೆ ಅಭ್ಯಾಸ ಆಗ್ತಿದೆ. ಇಲ್ಲ, ಕೆಲಸ ಮಾಡ್ತಿದ್ದೇನೆ ಈಗ. ಒಂದು ಬೇಕಾಗ್ತದೆ, ಅದಕ್ಕೆ ಬೇಕಾಗಿ ಕಲಿತುಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಆ ಪರಿಸ್ಥಿತಿ ನಮಗೆ ಒಮ್ಮೆ ಇಲ್ಲದಾಗ ನಾವು ಅನಿವಾರ್ಯ ಮಾಡಿ ಅದು ನಮಗೆ ಬೇಕಾಗ್ತದೆ, ಕಲಿಬೇಕಾಗ್ತದೆ. ಸೊ ಅಡುಗೆ ಮಾಡೋದು ಗಂಟೆ ಅಲ್ಲ, ಒಂದು ಒಳ್ಳೆಯ ಕೆಲಸ ಬೇರೆ, ಕಲೆ ಬೇರೆ, ಒಳ್ಳೆ ಮಾಡೋದು ತಪ್ಪಲ್ಲ. ಹಾಗೆ ಅಂದರೆ ಅವರು ಹೇಳಿದ್ದು ಏನಂತ ಹೇಳಿದ್ರೆ ಗಂಡಸರು ಮಾಡುವುದು ಅದು ತಪ್ಪಲ್ಲ ಅಂತೇಳಿ. ಹೆಚ್ಚಿನ ಕಡೆಯಲ್ಲಿ ಗಂಡಸರು ಅಡಿಗೆ ಕೋಣೆಗೆ ಬರಲಿಕ್ಕೆ ಹೆದರ್ತಾರೆ. ಅದು ಇರಬಾರ್ದು, ಆ ಒಂದು ಮನಸ್ಥಿತಿ ತೆಗೆದು ಬಿಡಬೇಕು. ಈಗ ನಮ್ಮ ಮನೆಯಲ್ಲಿ ನನ್ನ ಗಂಡ ಎಲ್ಲ ಅಡಿಗೆಗಳನ್ನು ಮಾಡ್ತಾರೆ, ರುಚಿ ರುಚಿಯಾದ ಅಡಿಗೆಗಳನ್ನು ಮಾಡ್ತಾರೆ. ಅಂದರೆ ಇಬ್ಬರು ಕೂಡ ಒಂದೇ, ನಾವು ಹೇಳ್ಬೋದು ಇಚ್ಛದ ಹಾಗೆ ಇರಬೇಕು. ಅವರಿಗೆ ಕೂಡ ಹೌದೌದು, ಟೇಸ್ಟಿಗೂ ಕೂಡ ಜಾಸ್ತಿ ಕೈಯಲ್ಲಿ ನಾವು ಅನುಭವಿಸಿದ್ದೀವಿ, ಆಗಾಗ ರುಚಿ ಬರ್ತವೆ. ಜಿಂಜರ್ ಲಾಂಜು ಪುದೀನ ಹಾಕಿದ್ದೀರಾ? ಪುದೀನಕ್ಕೆ ನೋಡಿ, ಏನೆಲ್ಲ ಹಾಕಿದ್ದೀರಾ? ಪುದೀನ, ಉಪ್ಪು ಮತ್ತು ಸಕ್ಕರೆ ಮತ್ತು ಸ್ವಲ್ಪ ಕಾಯಿ ಮೆಣಸು ಮತ್ತು ಶುಂಠಿ ಮತ್ತು ಲೈಮ್. ಹೌದು, ಅದನ್ನೇ ಶುಂಠಿಯನ್ನು ಹಾಕಿದ್ದು ಯಾವ ರೀತಿ ನೀವು ಹಾಕಿದ್ದು? ಫಸ್ಟಿಗೆ ಶುಂಠಿ, ಪುದೀನ ಇದನ್ನಾಗಿ ಸ್ವಲ್ಪ ಪುಡಿ ಮಾಡಿ ಫ್ರೆಶ್ ಸ್ಮ್ಯಾಶ್ ಮಾಡಿ ಮೇಲೆ ಉಪ್ಪು ಹಾಕಿದ್ದು, ಉಪ್ಪು ಹಾಕಿ ಸಕ್ಕರೆ ಹಾಕಿ ಸರಿ ಕಲರಿಸಿ ಸೋಡಾವನ್ನು ಸ್ವಲ್ಪ ಮಿಕ್ಸ್ ಮಾಡಿ
ಆಮೇಲೆ ಅದಕ್ಕೆ ಲಾಸ್ಟ್ ಫುಲ್ಲು ಇದು ಮಾಡಿ ಕಲಿಸಿದ್ದಾರೆ. ಲಾಸ್ಟ್ ಫೈನಲ್ ಆಗಿ ಲೈಮನ್ನು ಇದು ಮಾಡಿಕೊಂಡು ಅದು ಹೆಲ್ತಿ ಡ್ರಿಂಕ್ ತುಂಬ. ಹೌದು ಹೆಲ್ತಿ ಡ್ರಿಂಕ್. ಹೌದು ಯಾವುದೇ ಎಫೆಕ್ಟ್ ಇಲ್ಲ. ಬಿಸಿನೀರು ಹಾಕಿ ಮಾಡಿ ಒಳ್ಳೆದಾಗ್ತದೆ. ನಾವು ಅಂದ್ರೆ ಈ ಅಂಗಡಿಯಲ್ಲಿ ಸೋಡಾ ಅಂತದೆಲ್ಲ ಹೌದೌದು ಬೇರೆ ಪಾನೀಯಗಳನ್ನು ಕುಡಿಯುವ ಬದಲು ಇಂಥದನ್ನು ಮನೆಯಲ್ಲಿ ಮಾಡಿ ಕುಡಿದ್ರೆ ಮಕ್ಕಳಿಗೆ ಕೊಟ್ಟರೆ ಹೆಲ್ತ್ಗೆ ಕೂಡ ತುಂಬ ಬೆನಿಫಿಟ್. ಏನಿಲ್ಲ ಎಂತೆಲ್ಲ ಹಾಕಿ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಪುದೀನ, ಬೆಂಡೆ, ಆಮೇಲೆ ನೆಕ್ಸ್ಟ್ ಸೇಮಿಗೆ ಕೂಡ ಬೆಂಡ್ ಮಾಡಿ ಅಂದರೆ ಮನೆಯಲ್ಲಿ ಬ್ರೆಡ್ ಇದ್ರೆ ಈ ರೀತಿ ಮಾಡ್ಬೋದು ಈಸಿಯಾಗಿ. ನಾನು ಬ್ರೆಡ್ ಎಲ್ಲ ಫ್ರೈ ಮಾಡಿ ತಿಂತೀನಿ. ಅಂದರೆ ನೀವು ತೋರಿಸಿದ್ದು ಅಂತ ಹೇಳಿದ್ರೆ ಮನೇಲಿ ಬ್ರೆಡ್ ಇದ್ರೆ ಈ ರೀತಿ ಮಾಡಿ ಸ್ಯಾಂಡ್ವಿಚ್ ಮಾಡಿ ತಿನ್ಬೋದು. ಮನೆಯಲ್ಲಿ ಮಾಡಿ ಬೆಸ್ಟ್ Number 7 is ready with the delicious recipes. ಅದಾಗಲೇ ತಿನ್ಬೇಕು. ಇದೆಲ್ಲ ನೀವು ಕಷ್ಟ ಮಾಡಿದ ಅಥವಾ ಇವತ್ತಿಗೋಸ್ಕರ ಮಾಡಿಸಲ್ಲ ಮನೆಯಲ್ಲಿ ಮಾಡ್ತಾ ಇರ್ಬೇಕು. ಹೆಂಚಿಗೆ ಖುಷಿ ಆಗ್ತದೆ. ನಮ್ಮ ಮನೇಲಿ ನಮ್ಮ ಗಂಡ ಮಾಡ್ತಾನೆ ಇರ್ತಾರೆ. ಯಾಕೆ ಹೇಳಿದ್ರೆ ಇದು ಮಾಡಿದ ಕೈ ರುಚಿ ಉಂಟಲ್ಲ ಅದ್ಭುತ. ಇದಂತೂ ಭಾರಿ ಟೇಸ್ಟ್ ಆಗಿದೆ. ಇದು ಹೇಗೆ ಮಾಡೋದು? ಹುರಿಕಡಲೆ ಗೊತ್ತಾಯ್ತಾ? ಹೌದಾ? ಅಂದರೆ ಅದು ಹುಡಿ ಮಾಡಿ ಬಿಸಿ ಮಾಡಲಿಕ್ಕಿಲ್ಲ. ಹಾಂ ಅದು ಹಾಗೆ ಹುರಿಕಡಲೆಗೆ ಬರ್ತದಾ? ಎಲ್ಲ ಐಟಮ್ ಮತ್ತೆ ಹುರಿಕಡಲೆ ಎಂಬುದುಂಟಲ್ಲ ಹೆಲ್ತಿಗೆ ಬೆಸ್ಟ್ ಅದು. ಈಗಿನವರು ಹೆಚ್ಚಾಗಿ ತಿನ್ನುವುದಿಲ್ಲ. ಈಗಿನವರು ಬರ್ಗರ್ ಅದು ಇದು ಮ್ಯಾಗಿ ಅದೆಲ್ಲ ತಿಂತಾರೆ. ಇದನ್ನೆಲ್ಲ ಮಕ್ಕಳಿಗೆ ಕೊಡಬೇಕು ಬೆಸ್ಟ್ ಇದು. ಅಂದರೆ ಹುರಿಗಡಲೆಲ್ಲ ಮಾಡಿದ್ದೀನಿ. ಮತ್ತು ಮಿಲ್ಕ್ ಮತ್ತೆ ಎಂತ ಹಾಕಿದೆ ನೀವು ಹೇಳಿದ್ದು? ಹುರಿಕಡಲೆ ಹುಡಿ ಮತ್ತೆ ಘೀ ಶುಗರ್ ಅಷ್ಟೇ. ನಾಲ್ಕು ಐಟಮಲ್ಲಿ ಆಯಿತು ಅಲ್ಲ? ತುಂಬ ಹೊರಗೆಲ್ಲ ಸ್ವೀಟ್ ಸಾರಾಗಲ್ಲ. ಇದನ್ನು ಮಾಡಿಕೊಡ್ತೀನಿ ಅಲ್ಲ, ಬೇಕರಿಯಲ್ಲಿ ತಿಂದ ಒಂದು ಫೀಲ್ ಬರ್ತದೆ. ಒಳ್ಳೆದೇ ಇದರಲ್ಲಿ ಇದೆ ಇದ್ರ ಬಗ್ಗೆ. ಕುಡಿಕೆ ಲೆಮನ್ ಕುಡಿಕೆ ಒಳ್ಳೆದಿರುತ್ತೆ. ಕುಡೀರಿ ಫುಲ್ಲು ಇದು. ಚಲ ಟೇಸ್ಟ್ ಏನೆಲ್ಲ ಹಾಕಿದ್ದೀರಿ ಇದಕ್ಕೆ? ಇದು ಲೆಮನ್, ಪುದೀನ ಮತ್ತು ಇದು ಸೂಪರ್ ಆಯಿತು. ಸ್ವಲ್ಪ ಖಾರ ಆಯಿತು. ಸ್ವಲ್ಪ ಖಾರ ಲೇಟ್ ಆಯ್ತು. ಲೇಟ್ ಇತ್ತು ಬರುವಾಗ ಲಾಸ್ಟ್ ಅವಾಗ ಅದೇ ಎಂಟಿಗೆ ಕೂಡ ನೀವು ಹಾಗೆ ಹೇಳುದಂತಲ್ಲ. ನಮ್ಮ ಅಡಿಗೆ ಹೆಚ್ಚಿನ ಇಲ್ಲ ಖಾರ ಆಗ್ತದೆ. ನನಗೆ ಗೊತ್ತುಂಟು. ನಾನು ಸುಮ್ಮನೆ ಸಮಸ್ಯೆ ಮಾಡ್ತೀನಿ. ಆಯ್ತು ಒಳ್ಳೆದಾಯ್ತು. ನಮಗೆ ಸಹ ಖುಷಿ ಆಗಬೇಕು. ತಿಂದ ತಕ್ಷಣ ಖುಷಿ ಆಗಬೇಕು. ಒಳ್ಳೆ ಮಾಡಿಕೊಡುವಾಗ ಹೆಲ್ದಿಯರ್ ಅದು ಅಲ್ಲದೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಅಂದರೆ ಮಾಡಿದ್ದೇವೆ. ಯಾವುದೇ ಒಂದು ಆರ್ಟಿಫಿಷಿಯಲ್ ಅಥವಾ ರೆಡಿ ಅವೈಲೇಬಲ್ ಮಾಡಿಲ್ಲ. ಬೇಯಿಸಿದಂಗದ ಸರ್ ಅದು ಮನೆ ಬೇಯಿಸಿದಲ್ಲ? ಬೇಯಿಸಿದಲ್ಲ, ಅದು ರಾ ಫುಡ್ ರೆಡಿ ಮಿಕ್ಸ್ ಮಾಡಿ ಮಾಡೋದು. ಸ್ವಲ್ಪ ಒಂದು ಪ್ರೆಸೆಂಟೇಷನ್ ಇದಕ್ಕೆ ಯೂಸ್ ಮಾಡಿಕೊಂಡು ನಾವು ಸೈಡ್ ಲೆವೆಲ್ ರ್ಯಾಡಿಶ್ ನಾವು ಈಗ ಸ್ಕ್ವೀಸ್ ಅಲ್ಲ, ಅದಕ್ಕೆ ಅದರ ಲಿಕ್ವಿಡ್ ಅನ್ನು ಸ್ಕ್ವೀಸ್ ಮಾಡಿ ಫಸ್ಟ್ ನಾವು ಜಸ್ಟ್ ಕ್ರಿಯೇಟ್ ಮಾಡಿ ಸ್ಕ್ವೀಸ್ ಮಾಡಿ ಅದರ ಲಿಕ್ವಿಡ್ ಕಂಟೆಂಟ್ ಮತ್ತು ಇಲ್ಲಿ ಫ್ರೈ ಯೂಸ್ ಮಾಡಲಿಕ್ಕೆ ಇಲ್ಲಾಂದರೆ ನಾವು ಈಗ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಒಗ್ಗರಣೆ ಕೊಟ್ಟಿದ್ದೇನೆ. ಇದಕ್ಕೆ ಅದೇ ಒಳ್ಳೆಯದು. ಆಲಿವ್ ಆಯಿಲ್ ಒಗ್ಗರಣೆ ನಮ್ಮ ಗ್ರಾಮ್ಸಲ್ಲಿ ಒಗ್ಗರಣೆ ಮಾಡ್ಬೋದು. ನಮ್ಮ
ಇದು ಮೋರ್ ಟೇಸ್ಟಿಯರ್ಗಿಂತ ಮೋರ್ ಹೆಲ್ದಿಯರ್ ಕಾನ್ಸೆಪ್ಟ್, ಮೋರ್ ನ್ಯೂಟ್ರಿಷಿಯಸ್. ಹಸಿ ತರಕಾರಿ ತಿಂತಾ ಇದ್ದೀನಲ್ಲ ಎಲ್ಲ ಹಸಿ ತಿಂದರೆ ಒಳ್ಳೆಯದು ಹೆಲ್ತಿಗೆ. ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಮತ್ತು ನಾವು ಅದಕ್ಕೆ ಆಲಿವ್ ಆಯಿಲ್ ಹಾಕ್ತಾರೆ, ಇವನ್ ಸಾಲ್ಟ್ ಪೆಪ್ಪರ್ ಆ್ಯಡ್ ಮಾಡ್ತೀವಿ. ರ್ಯಾಡಿಶ್ ಮನೆಯಲ್ಲಿ ನಾವು ಪಲ್ಯ ಮಾಡುವಾಗ ಸ್ಮೆಲ್ ಅಲ್ಲ, ಬಟ್ ಇದು ಸ್ಮೆಲ್ ಬರೋದಿಲ್ಲ, ತಿನ್ನುವಾಗ ಒಂಥರ ಒಳ್ಳೆಯದು. ಇದರಲ್ಲಿ ಡೇಟ್ಸ್ ಇದೆ, ಮತ್ತು ಅದಕ್ಕೆ ಹಾಕಿದ ಸಿರಪ್ಗಳು ಡೇಟ್ ಸಿರಪ್ ಇದೆ, ಏನು ಚಾಕ್ಲೇಟ್ ಸಿರಪ್ ಅನ್ನೋದು ಡೇಟ್ ಸಿರಪ್. ಡೇಟ್ ಸಿರಪ್ಪಲ್ಲಿ ಡೇಟ್ಸ್ ಒಳಗಡೆ ಆಲ್ಮಂಡ್ ಇದೆ, ಅಂದರೆ ನೀವು ಬೀಜದಕ್ಕೆ ಆಲ್ಮಂಡ್ ಹಾಕಿ ಅದನ್ನು ಇದು ಡೇಟ್ ಸಿರಪ್ಪಲ್ಲೇ ಡಿಪ್ ಮಾಡಿ ಅದರ ಮೇಲೆ ಟಾಪಿಂಗ್ ಜಸ್ಟ್ ಕ್ಯಾಶು ಪೌಡರ್ ಹಾಕಿ. ಡೇಟ್ ಸಿರಪ್ ನಮಗೆ ರೆಡಿ ಅವೈಲಬಲ್ ಇದೆ. ಸೊ ನಾವು ಮನೆಯಲ್ಲಿ ಮಾಡ್ತಾರೆ ಮಿಕ್ಸ್ ಮಾಡ್ತೀವಿ, ಬಟ್ ಮೆಜಾರಿಟಿ ಹಾಕಿದ್ರೆ ರೆಡಿ ಡೇಟ್ ಸಿರಪ್ ಸಿಗುತ್ತೆ ಒಳ್ಳೆಯದಾಗಿದೆ. ಲೈಕ್ ಡೆಲಿವರಿ ಟೈಮಲ್ಲೆಲ್ಲ ಖರ್ಚು ಹೆಚ್ಚಾಗಿ ತಿಂತಾರೆ, ಮಲ್ಟಿ ನ್ಯೂಟ್ರಿಷನ್ ಇನ್ನು ಕಡಿಮೆ ಇದ್ದವರಿಗೆ ಟೇಸ್ಟಿಂದ ಬರುತ್ತೆ. ಬಿಡೋದ್ರಿಂದ ಇವನ್ ಆಮ್ಲದಲ್ಲೂ ಕೂಡ ನಮಗೆ ಹನಿದು ಇದು ಇರುತ್ತೆ, ಮತ್ತು ಈ ಹನಿಯಲ್ಲಿ ಕೂಡ ಆಮ್ಲದ್ದು ಎಕ್ಸ್ಚೇಂಜ್ ಆಗ್ತದೆ. ಸೊ ವೆರಿ ಟೇಸ್ಟಿ ಆಗುತ್ತೆ. ಇದರಿಗೆ ಕೂಡ ಒಳ್ಳೆಯದು, ಇದೆಲ್ಲ ಒಳ್ಳೆಯ ಎಸ್ ಸರಿ ತಿಳಿಸ್ತಾರೆ. ಬೇರೆ ಎಂತ ಹಾಕಿದ್ದೀನಿ? ಬೇರೆ ಏನಿಲ್ಲ, ಎರಡೇ ಐಟಮ್, ಜಸ್ಟ್ ಒಂದು ಆಮ್ಲ ಮತ್ತು ಹನಿಯಲ್ಲಿ ಆಮ್ಲವನ್ನು ಡಿಪ್ ಮಾಡಿ ಎಷ್ಟು ಹೊತ್ತು ತನಕ ಡಿಪ್ ಮಾಡಿದ್ದೀವಿ ಅಂದರೆ ಎಷ್ಟು ಹೊತ್ತು? ಅದೇ ಇದು ಆ್ಯಕ್ಚುಲಿ ನಾನು ಇದು ಇನ್ಸ್ಟೆಂಟ್ ಪ್ರಿಪ್ರೇಷನ್ ಅಲ್ಲ, ಇದು ಆ್ಯಕ್ಚುಲಿ ನಾವು ಪ್ರಿಪೇರ್ ಮಾಡಿ ಇಡುವಂಥದ್ದು. ಲಾಂಗ್ ಟೈಮ್ ಇಡ್ಬೋದು ಮನೆಯಲ್ಲಿ. ನಾನಿದು ಸಣ್ಣ ಗಂಟೆಯಲ್ಲಿ ಮಾಡಿದ್ದು, ನೀವು ತುಂಬ ಲಾಂಗ್ ಗಂಟೆಯಲ್ಲಿ ಕೂಡ ಮಾಡಿ ಡಬ್ಬದಲ್ಲಿ ಏರ್ಟೈಟ್ ಗಂಟೆ ಇಟ್ಟರೆ ಡೈಲಿ ಯೂಸ್ ಮಾಡ್ಬೋದು. ಇದನ್ನು ನೀವು ಹಾಲಾಗಿ ಜಸ್ಟ್ ಅದು ಎಲ್ಲಿ ಇದು ಅಬ್ಸರ್ವ್ ಮಾಡಲಿಕ್ಕೆ ಅಂತ ಜಸ್ಟ್ ಕಟ್ ಕೊಡ್ತೇವೆ. ಅದ್ರ ಜೊತೆ ಹೈಬಿಸ್ಕಸ್, ನಾವು ಯೂಶ್ವಲಿ ಹೈಬಿಸ್ಕಸ್ ನಾವು ಆಯಿಲಲ್ಲಿ ಮಾತ್ರ ನೋಡ್ತೇವೆ, ಹೇರ್ ಆಯಿಲ್. ಐವತ್ತರಲ್ಲಿ ಕೂಡ ಯೂಸ್ ಮಾಡ್ಬೋದು, ವೆರಿ ಸೇಫ್. ಅದೇ ಥರ ಲಿಂಕಲ್ಲಿ ಕೂಡ ಸೊ ವೆರಿ ಕೂಲಿಂಗ್. ಸೊ ಹೈಬಿಸ್ಕಸ್ಸನ್ನು ಇದರ ಜೊತೆ ಸೇರಿಸಿ ನಾವು ಆ್ಯಕ್ಚುಲಿ ಓವರ್ ನೈಟ್ ಇಟ್ಟರೆ ಒಳ್ಳೆ ಪಿಂಕ್ ಕಲರ್ ಕೂಡ ಬರ್ತದೆ. ಅದಕ್ಕೆ ಅಪಿಯರೆನ್ಸ್ ಒಳ್ಳೆಯದು. ನಾವು ಇಮಿಡಿಯೇಟ್ ಆವಾಗ ಮಾಡಿದ್ರೆ ಅಷ್ಟು ಕಲರ್ ಬರ್ತದೆ. ಓವರ್ ನೈಟ್ ಅದರಲ್ಲಿ ಹಾಕಿರಬೇಕು, ಬೆಳಿಗ್ಗೆ ಚಟ್ನಿ ಆ್ಯಂಡ್ ಜಸ್ಟ್ ಅಷ್ಟು ಟೇಸ್ಟ್ ಎಲ್ಲ, ಬಟ್ ಮೋರ್ ಹೆಲ್ದಿ. ಅಂದರೆ ಇದು ಮಜ್ಜಿಗೆಯಾ? ಮಜ್ಜಿಗೆ ಅದನ್ನು ಕ್ಲೀನ್ ಮಾಡಿ ಮಾರ್ಕೆಟ್ ಹೋಗ್ಬೇಕಂತಿಲ್ಲ, ಎಲ್ಲರ ಗಾರ್ಡನಿಂಗ್ ತಲೆ ಕೂಚಿಗೆ ಮಾರ್ಕ್ ಹಾಕಬೇಕು. ಅದೇ ನೋಡಿ, ನಮ್ಮ ಹಿತ್ತಲಲ್ಲೇ ಇರ್ತದೆ, ನಮಗೆ ಗೊತ್ತಿರೋದಿಲ್ಲ, ಒಂದೊಳ್ಳೆ ಮಾಹಿತಿ ಗೊತ್ತಿದೆ. ಅದು ಕೂಡ ಸ್ವಲ್ಪ ಚಿಲ್ಲದು ಯೂಸ್ ಮಾಡಿದರೆ ಟೇಸ್ಟ್ ಮೋರ್ ಬೆಟರ್. ಟೇಸ್ಟ್ ಇಟ್ಸ್ ಹೆಲ್ದಿಯರ್ ನ್ಯೂಟ್ರಿಷಿಯಸ್. ಸೊ ಆಲ್ಟರ್ನೇಟಿವ್ ಕೂಡ ಲೈಕ್ ಟ್ರೆಡಿಷ್ನಲಿ ನಮಗೆ ಅವೈಲೇಬಲ್ ಇರುವಂಥ participant number 6. ಇದೀಗ ತೀರ್ಪುಗಾರರ ಅನುಮತಿಯ ಮೇರೆಗೆ ಇಂದಿನ ಈ ಸ್ಪರ್ಧೆಯ ತೀರ್ಪನ್ನು ಪ್ರಕಟಿಸುವಂತಹ ಕ್ಷಣ. ವಿಜೇತ ಸ್ಪರ್ಧಿಗಳಿಗೆ ಬಹುಮಾನವನ್ನು ಇನ್ನೇನು ಕೆಲವು ದಿನಗಳಲ್ಲಿ ಫಸ್ಟ್ ಪ್ಲೇ ಸ್ಕೂಲ್ನ ವಾರ್ಷಿಕೋತ್ಸವ ಆ ಭವ್ಯ ವೇದಿಕೆಯಲ್ಲಿ ಬಹುಮಾನವನ್ನು ನೀಡಲಾಗುತ್ತದೆ. ಈಗ ಬಹುಮಾನ ವಿಜೇತರ ಹೆಸರನ್ನು ಹೇಳ್ತೇವೆ. ವಿಜೇತರಾದಂತಹ ಪೇರೆಂಟ್ಸ್ ವೇದಿಕೆಯ ಮುಂಭಾಗಕ್ಕೆ ಬಂದು ಮಗುವಿನೊಂದಿಗೆ ಬಂದು ತಮ್ಮ ಫೋಟೋ ಸೆಕ್ಷನ್ಸ್ಗೆ ಕಾರಣೀಭೂತರಾಗಬೇಕಂತ ನಾವು ಬಹುಮಾನವನ್ನು ಪ್ಲೇಸ್ಟರ್ ಆನ್ಯುವಲ್ ಡೇ ದಿವಸ ನೀಡಲಾಗುವುದು. The third goes to any guesses? Any guesses? For the third place.
ಎಲ್ಲಿಗೆ ಯಾರಾಗಿರ್ಬೋದು? 7 ಸ್ಪರ್ಧೆಗಳಲ್ಲಿ ತೃತೀಯ ಸ್ಥಾನಕ್ಕೆ ಭಾಜನರತ್ತ ತಂದೆ ಮತ್ತು ಮಗು. It is none other than the serial number, chest number 4, Trisha and Bhaskar Rao went in the King Without Fire. Congratulations. Next we are going to announce second place goes to any guesses? Look at the silence. ಯಾರಾಗಿರ್ಬೋದು? ಇವತ್ತಿನ ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಲಿದ್ದಾರೆ the chess number 7. Chess number 7. Back by second place winner. This was very excited. Lot of competitions between first and second with a fractions of marks. The one and only the contestants stood in the first place. There is rather than the chess number 6. All the 3 winners, first, second, third, along with the 3 lovely judges. ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ತೀರ್ಪುಗಾರರೊಂದಿಗೆ ಈ ಸಂಸ್ಥೆಯ ಫಸ್ಟ್ ಅಂಡ್ ಸ್ಕೂಲ್ನ ಮಾಲಕರು ಹಾಗೂ ಅಧ್ಯಾಪಕರು ಇವತ್ತು ಸುಂದರ ರಮಣೀಯ ಛಾಯಾಚಿತ್ರಕ್ಕೆ ಭಾಗಿಯಾದಂತಹ ಕ್ಷಣದೊಂದಿಗೆ ಇದೀಗ ಕೊನೆಯದಾಗಿ ಬಂದಂತಹ ತೀರ್ಪುಗಾರರು ತಮ್ಮ ಅಮೂಲ್ಯವಾದ ಸಮಯ ನಮಗಾಗಿ ಕಳೆದುಕೊಳ್ಳಲಿಕ್ಕೆ ತಯಾರಾಗಿದ್ದರು. ಹಾಗಾಗಿ ಅವರಿಗಾಗಿ ನಮ್ಮ ಒಂದು ಚಿಕ್ಕ ಕಾಣಿಕೆಯನ್ನು ಪ್ಲೇ ಸ್ಕೂಲ್ನ ಮಾಲಕರಾದಂತ ಸುಚಿತ್ರ ಮೇಡಮ್ ನೀಡಿ ಅವರನ್ನು ಗೌರವಿಸಿಕೊಡ್ಬೇಕಂತ ಕೇಳಿಕೊಳ್ತಿದ್ದೆ. ಶರ್ಮಾ ಚೀಕೆ, ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ವಂಡರ್ಫುಲ್ ಜಡ್ಜ್ಮೆಂಟ್ ಅಂಡ್ ಆಲ್ಸೋ being with us. Thank you so much. ಟುಡೇ ನೋಡುವಾಗ ನನಗೆ ತುಂಬಾ ಖುಷಿ ಆಯಿತು. ಇವತ್ತು ಖುಷಿ ಅಂತ ಹೇಳಿದ್ರೆ ನನಗೆ ಪ್ರೋಗ್ರಾಮ್ ಆದ ಕೂಡಲೇ ಖುಷಿ ಉಂಟಲ್ಲ, ಅದು ಹೇಳಿಕೆನೇ ಆಗಲ್ಲ, ತುಂಬಾ ಖುಷಿ. ಸೊ ನನ್ನ ಕಾರ್ಯಕ್ರಮಕ್ಕೆ ಬಂದು ತಿರುಪುಗಾರರಾಗಿ ಬಂದಿರುವ ಮೂವರಿಗೆ ಕೂಡ ನನ್ನ ಫಸ್ಟ್ ಸ್ಕೂಲಿಂದ ಪೂರ್ವಕದಲ್ಲಿ ಸೊ ಹಾಗೂ ನನ್ನ ಎತ್ತವರಿಗೆ ಕೂಡ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಬಂದಿರಲ್ವಾ, ಥ್ಯಾಂಕ್ ಯು ಸೋ ಮಚ್. And program is not at end. It is now one more excited moment from the very popular Muddu Samsara. They are going to present a lovely dance. Are you ready to watch it? ಇಂಥ ಒಂದು ಒಳ್ಳೆಯ ಮುದ್ದು ಸಂಸಾರದ ಕಾರ್ಯಕ್ರಮವನ್ನು ಎಂಟರ್ಟೈನ್ ಮಾಡಲಿಕ್ಕೆ ನಮ್ಮ ಒಂದು ರಿಕ್ವೆಸ್ಟ್ನ ಮೇರೆಗೆ ತಯಾರಾಗಿದ್ದರೆ ಒಂದು ಲವ್ಲಿ ಪರ್ಫಾರ್ಮೆನ್ಸ್, ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನೊಂದಿಗೆ ಇಡೀ ಫ್ಯಾಮಿಲಿ ನಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಹ್ಯಾವ್ ದ ಬಿಗ್ ಹ್ಯೂಜ್ ರೌಂಡ್ಸ್ ಆಫ್ ಅಪ್ಲಾಸಸ್ ಫಾರ್ ದಿಸ್ ಮುದ್ದು ಸಂಸಾರ. ಚಪ್ಪಲಿ ಬರಲಿ, ಬೇಗ ಆದಷ್ಟು ಬೇಗ. ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ಸೊ ಆನ್ ದ ಸ್ಪಾಟ್ ಡ್ಯಾನ್ಸ್ ಮಾಡಿದೆವು. ಫೈನಲ್ ಆಗಿ ನಾವು ಪೇರೆಂಟ್ಸ್ ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡಿದೆವು. ಈವೆಂಟ್ ಅನ್ನು ತುಂಬಾ ಎಂಜಾಯ್ ಮಾಡಿದೆವು.
ಜಡ್ಜಾಗಿ ಹೋಗಿದ್ದೆ. ಸೊ ಈಗ ಇಷ್ಟು ಹೊತ್ತಾಯಿತು, ಇನ್ನು ಊಟ ಅಂತ ಆಗಬೇಕಲ್ಲ. ಹಾಗೆ ನಾವೊಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇಲ್ಲಿ ಫುಲ್ ಲೈಟ್ ಹಾಕಿದ್ದಾರೆ, ಅಷ್ಟು ಇದು ಬರೋದಿಲ್ಲ, ಲೈಟೇ ಬರ್ಬೋದು. ನನ್ನ ಮುಖ ಅಷ್ಟು ಕ್ಲಾರಿಟಿ ಕೊಡಲಿಕ್ಕಿಲ್ಲ, ಫುಲ್ ಲೈಟಿಂಗ್ಸ್ ಇಲ್ಲಿ ಇದೊಂದು ರೆಸ್ಟೋರೆಂಟಲ್ಲಿ. ಇನ್ನು ಊಟಕ್ಕೆ ಆರ್ಡ್ರ್ ಮಾಡಬೇಕು ನಾವು. ಊಟ ಮಾಡಿ ಮನೇಲಿ ಸಿಗ್ತೇನೆ ಫ್ರೆಂಡ್ಸ್. ಓಕೆ, ಇನ್ನು ನಾವು ಬ್ಯಾಟಿಂಗ್ ಮಾಡ್ತೇವೆ ಫ್ರೆಂಡ್ಸ್. ಫುಲ್ ಬ್ಯಾಟಿಂಗ್. ಬೆಳಿಗ್ಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಎನಿಸಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಕೂಡ ಬ್ಯುಸಿಯಾಗಿ ಬಿಟ್ರು. ಯಾಕೆ ಗೊತ್ತುಂಟಾ, ಬೆಳಿಗ್ಗೆ ಒಂದು ನಾವು ರೀಲ್ಸ್ ಕೂಡ ಆಯ್ತು ನಮ್ದು. ಮತ್ತೆ ಬಂದು ಈಗ ಟೈರ್ಡ್ ಆಗ್ತದಲ್ಲ, ಈಗ ಮಧ್ಯಾಹ್ನ ಆಗ್ತದೆ ಗೊತ್ತಿತ್ತು ನಮ್ಗೆ. ನನಗೆ ಸ್ಕೂಲಲ್ಲಿ ಜಡ್ಜಾಗಿ ಕರೆದಿದ್ರು, ಹಾಗೆ ಹೋಗಿದ್ದೆ ನಾನು. ತುಂಬಾ ಖುಷಿ ಆಯ್ತು. ಹಾಗೆ ತುಂಬಾ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರು. ಅವರು ಕೂಡ ನಮ್ಮ ರೀಲ್ಸ್ ಎಲ್ಲ ನೋಡ್ತಾರಂತೆ, ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ನೋಡ್ತಾರೆ. ತುಂಬಾ ಚೆನ್ನಾಗಿ ಬರ್ತಾ ಉಂಟು, ತುಂಬಾ ಖುಷಿ ಆಗ್ತದೆ ನಿಮ್ಮ ಫ್ಯಾಮಿಲಿಯನ್ನು ನೋಡುವಾಗ ಅಂತೇಳಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಹಾಗೆ 2 ಬಾರಿ ಬೆಳಿಗ್ಗೆ ಲೇಟ್ ಆದ್ರೆ, ಯಾಕೆಂದ್ರೆ ಅವ್ರದ್ದು ಸಹ ಫೋನ್ ಬಂತು, ಮೇಡಮ್ ಬೇಗ ಬನ್ನಿ 9:30ಗೆ ನಾವು ಅಲ್ಲಿ ಇರ್ಬೇಕು ಅಲ್ವಾ. 9:45. ಹೌದು, ಸ್ವಲ್ಪ ಲೇಟ್ ಕೂಡ ಆಯ್ತು. ಆಕ್ಚುಲಿ ಅವರು ಬೆಳಿಗ್ಗೆ ಅಂದ್ರೆ 9:30 ಅಂತ ಹೇಳಿದ್ದು. ಸ್ಕೂಲಿನ ವ್ಯವಸ್ಥಾಪಕರು ಬೆಳಿಗ್ಗೆ ಕಾಲ್ ಮಾಡಿದ್ರು, ಪುನಃ ಮೇಡಮ್ ಬರ್ತಿರಲ್ಲ, ಮಿಸ್ ಮಾಡದೆ ಬನ್ನಿ ಅಂತ ತುಂಬಾ ಪ್ರೀತಿಯಿಂದ ಕಾಲ್ ಮಾಡಿದ್ರು. ನಮ್ಗೆ ಕೂಡ ತುಂಬಾ ಸಂತೋಷ. ಹಾಗೆ ನಾವು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯ್ತು ರೀಲ್ಸ್ ಮಾಡುವ ಅಂತೇಳಿ ನಾವು ತಿಳ್ಕೊಂಡಾದ್ರೆ ರೀಲ್ಸ್ ಆಗ್ಲಿಲ್ಲ. ಸ್ವಲ್ಪ ಬೆಳಿಗ್ಗೆ ಹೇಳುವಾಗ ಸಹ ಲೇಟು, ಏನೋ ಬ್ಯುಸಿ ಆಗಿ ಬಿಟ್ಟು, ಹಾಗೆ ಸಂಡೇ ಅಲ್ಲ, ಮತ್ತೆ ಬ್ಯುಸಿ ಆಗಿ ಬಿಟ್ಟು ಮತ್ತೆ ಹೊರಟೆವು. ಹೇಳುದಲ್ಲ, ನಾವು ಎಷ್ಟೇ ಬೇಗ ಹೊರಡ್ಬೇಕು ಅಂತ ಹೇಳಿ ಅದು ಲೇಟ್ ಆಗಿ ಆಗ್ತದೆ. ತುಂಬಾ ಖುಷಿ ಆಯ್ತು. ಆಮೇಲೆ ಅಲ್ಲೆಲ್ಲ ಒಳ್ಳೆ ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಮಾಡಿದ್ರು. ಅಷ್ಟೇ ಅಲ್ಲ, ಫ್ಯಾಮಿಲಿ ಎಲ್ಲರೂ ಕೂಡ ಬರ್ಬೇಕು ಅಂತೇಳಿ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅವರಿಗೆ ಒಳ್ಳೆ ರೀತಿಯ ಸ್ವಾಗತ ಮಾಡಿ ಪ್ರೀತಿಯ ಮಾತುಗಳನ್ನಾಡಿ ನಮ್ಮನ್ನು ಉರಿದುಂಬಿಸಿದ್ರು. ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು. ಕುಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್, ಹಾಗೆ ತುಂಬಾ ಸೂಪರ್ ಆಗಿತ್ತು. ಆಮೇಲೆ ನಾನು ಜಡ್ಜ್ ಆಗಿ ಒಳ್ಳೆ ಮಾರ್ಕ್ ಎಲ್ಲ ಕೊಟ್ಟಿದ್ದೇನೆ. ಜಡ್ಜ್ಮೆಂಟ್ ನೋಡಿ ಇವೆಲ್ಲರಿಗೂ ಖುಷಿ ಆಯ್ತು ಹೇಳೋದು. ಅದಕ್ಕೆ ಎಲ್ಲರಿಗೂ ಒಂದು ಒಳ್ಳೆ ಚಂದ, ಯಾರು ಒಳ್ಳೆ ಚಂದಾಗಿ ಮಾಡಿದ್ದಾರೆ ಮತ್ತೆ ರುಚಿಯಾಗಿ ಮಾಡಿದ್ದಾರೆ ಅವರಿಗೆ ಕರೆಕ್ಟ್ ಆಗಿ ಮಾರ್ಕ್ ಸಿಕ್ಕಿದೆ ಅಂತ ಹೇಳಿದ್ರು. ಹೌದೌದು, ಹಾಗೆ ಅಲ್ಲ, ನಾವು ಸಹ ರುಚಿ ನೋಡಿಕೊಂಡು ತಿಂದು ಅದನ್ನು ಅನುಭವಿಸಿ ಮಾರ್ಕ್ ಕೊಟ್ಟು, ಮತ್ತೆ ಎಷ್ಟೆಲ್ಲ ಐಟಮ್ ಉಂಟು, ಮತ್ತೆ ನೀಟ್ ಅದೆಲ್ಲ ನೋಡಿದ್ದೀವಿ. ಮತ್ತೆ ಒಳ್ಳೆಯ ಮಾಹಿತಿ ಕೂಡ ಕೊಟ್ಟರು ಅವರು ಕೂಡ. ತುಂಬಾ ಎಂಜಾಯ್ ಆಯ್ತು. ಆಮೇಲೆ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಡ್ಯಾನ್ಸ್ ಕೂಡ ಮಾಡ್ಲಿಕ್ಕೆ. ನಾವು ಇಲ್ಲ ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಕೇಳಲೇ ಇಲ್ಲ ಅಲ್ಲಿನ ವ್ಯವಸ್ಥಾಪಕರು. ಸೊ ರಿಕ್ವೆಸ್ಟ್ ತುಂಬಾ ಮಾಡಿದ್ರು. ಅಷ್ಟು ಪಾಪ ಅವರೊಂದು ರಿಕ್ವೆಸ್ಟ್ ಮಾಡುವಾಗ ನಾವು ಮಾಡಿ ಬಿಟ್ಟೆವು ಡ್ಯಾನ್ಸ್. ಆಮೇಲೆ ಅಲ್ಲಿಂದ ಊಟಕ್ಕೆ ಹೋದೆವು ನಾವು. ಊಟಕ್ಕೆ ಅಂತ ಹೇಳಿ ರೆಸ್ಟೋರೆಂಟಿಗೆ ಹೋದೆವು. ರೆಸ್ಟೋರೆಂಟಿಗೆ ಹೋದಾಗ ನಮ್ಮ ಒಂದು ಪ್ರೀತಿಯ ಡಾಕ್ಟರ್ ಸಿಕ್ಕಿದ್ರು. ತುಂಬಾ ವರ್ಷಗಳಾಯ್ತು, ನನ್ನ ತುಂಬಾ ನೆನಪಾಗ್ತದಂತೆ. ಅವರು ಒಮ್ಮೆಲೆ ಒಂದು ಪ್ರೀತಿಯಿಂದ ಮಾತಾಡಿದ್ರು ನನ್ನ ಹತ್ರ. ತುಂಬಾ ಖುಷಿ ಆಯ್ತು. ಅವರೊಂದು ಎಕ್ಸೈಟ್ಮೆಂಟ್ ನೋಡಿದ್ರೆ ನನಗೆ ಒಮ್ಮೆ ಶಾಕ್ ಆಯ್ತು. ಹೇಳಿದ್ರು, ಮೇಡಮ್ ನಿಮ್ಮ ನೆನಪು ತುಂಬಾ ಆಗ್ತದೆ. ಸ್ತ್ರೀ ರೋಗ ತಜ್ಞೆ, ಗೈನಕಾಲಜಿಸ್ಟ್ ಅವರು ಡಾಕ್ಟರ್. ಹಾಗೆ ಅವರು ಮುಂಚಿಂದ ನಮಗೆ ಪರಿಚಯ, ಹಳೆಯ ಪರಿಚಯ. ಆಕಸ್ಮಿಕವಾಗಿ ಭೇಟಿಯಾದ್ರು. ಅವರು ಸುಮಾರು ಸಮಯ ಆಯ್ತು ಭೇಟಿಯಾಗದೆ. ಹೋಟೆಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೇಟಿಯಾದ್ರು ಅವರು ಅವರ ಹಸ್ಬೆಂಡ್ ಅಲ್ಲ. ಅವರ ಯಜಮಾನ. ಭಾರಿ ಖುಷಿ ಆಯ್ತು ಅವರಿಗೆ, ಭಾರಿ ಖುಷಿ ಆಯ್ತು. ಮತ್ತೆ ನಾವು ಅವರು ಫೋಟೋಕ್ಕೆಲ್ಲ ಒಳ್ಳೆ ಪೋಸ್ ಎಲ್ಲ ಕೊಟ್ಟು, ನಂದು ಸಹ ಒಂದು ಫೋಟೋ ಇರ್ಲಿ ತುಂಬಾ ಖುಷಿ ಪಟ್ರು. ಸೊ ಹಾಗೆಲ್ಲ ಫೋಟೋ ತೆಗೆದ್ವಿ ನಾವು. ಆಮೇಲೆ ನೋಡಿ ಒಂದು ಪ್ರೀತಿಯ ಕಾಣಿಕೆ ಕೊಟ್ರು ನನಗೆ. ನಾನು ಹೋದಲ್ಲಿ ಜಡ್ಜ್ ಆಗಿ ಹೋದಲ್ಲಿ ನೋಡಿ, ಜಡ್ಜ್ ಆಗಿ ಹೋದಕ್ಕೆ ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಶಾಲೆಯವರು. ಓಕೆ ಫ್ರೆಂಡ್ಸ್, ತುಂಬಾ ಟಯರ್ಡ್ ಆಯ್ತು. ಸೊ ಯಾಕೆ ಹೇಳಿದ್ರೆ ನಮ್ಗೆ ಬೇರೆ ಪ್ರೋಗ್ರಾಮ್ ಉಂಟು. ಈಗ ನಾಳೆ ಒಂದು ಬೇರೆ ಒಂದು ಹೋಗೋ ಉದ್ದೇಶ ಉಂಟು. ಲಾಂಗ್ ಜರ್ನಿ, ನೋಡ್ಬೇಕು ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಬಟ್ ಇವತ್ತು ಕೂಡ ನಾವು ಮನೆಯಲ್ಲಿ ಇಲ್ಲ. ಈವ್ನಿಂಗ್ ಕೂಡ ಈಗ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ನಮ್ಗೆ. ಆಮೇಲೆ ನಾಳೆ ಕೂಡ ಅಷ್ಟೇ. ನಾಳೆ ಕೂಡ ನಾವು ಹೆಚ್ಚಿನ ವಿಷಯ ಬೇರೆ ಒಂದು, ಅದು ನನ್ನ ವಿಡಿಯೋದಲ್ಲಿ ನೋಡಿ ಎಲ್ಲವನ್ನ ನಾನು ಈಗ ನಿಮ್ಗೆ ಸ್ವಲ್ಪ ಕ್ಲೂ ಕೊಡ್ತಿದ್ದೇನೆ. ಡಿಟೇಲ್ಸ್ ಆಗಿ ನೋಡ್ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆಯ್ತು, ಮುತ್ತು ಸಂಸಾರ. ಸೊ ನಾಳೆ ಎಲ್ಲಿ ಹೋಗ್ತಿದ್ದೇವೆ ಅದೆಲ್ಲ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಹಾಗೆ ತುಂಬಾ ಟಯರ್ಡ್ ಆಯ್ತು. ಹಾಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ದೇವೆ ನಾವು. ರೆಸ್ಟ್ ಮಾಡಿ ಪುನಃ ಸ್ವಲ್ಪ ಈವ್ನಿಂಗ್ ಒಂದು ರೀಲ್ಸ್ ಮಾಡುವ ಅಂತ ಹೇಳಿದ್ರು ಹಸ್ಬೆಂಡ್. ನಮ್ದು ಅದು ಮಾಡಲೇಬೇಕು ನಮಗೆ. ಇಲ್ಲ ಮಾಡದಿದ್ರೆ ನಮಗೆ ಸಂಜೆ ಮಾಡದಿದ್ರೆ ಆಗುದಿಲ್ಲ. ಏನೋ ಒಂದು
ತಳಮಳ ಏನೋ ಒಂದು ಕಲ್ಕೊಂಡಾಗ ಆಗ್ತದೆ, ಏನೋ ಒಂದು ಇದಾಗ್ತದೆ ಅವರಿಗೆ ಅಷ್ಟೇ, ನನಗೂ ಅಷ್ಟೇ, ಮಕ್ಕಳಿಗೆ ಕೂಡ ಅಷ್ಟೇ ರೀಲ್ಸ್ ಮಾಡ್ಬೇಕಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ರೀಲ್ಸ್ ಮಾಡಿದೆವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.